ಅವಾಗ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಪರಿಚಯ ಆಗುತ್ತೆ. ಅಲ್ಲಿ ನಾನು ನಿರ್ಧಾರ ಮಾಡ್ಕೊಂಡು ಅಲ್ಲಿ ಒಂದು 4 ವರ್ಷ ಪೂರ್ಣಾವಧಿ ಕಾರ್ಯಕರ್ತನೇ ನಾನು ಹೋಗ್ತೀನಿ. ಪೂರ್ಣಾವಧಿ ಕಾರ್ಯಕರ್ತ 4 ವರ್ಷ ಹೋದಾಗ ನನಗೆ ಅಲ್ಲಿ ಪೂರ್ತಿ ಜೀವನ ಹೇಗೆ ಇರಬೇಕು, ಹೇಗೆ ಇರುತ್ತೆ ಜೀವನ ಅನ್ನೋದನ್ನ ಕಲ್ತ್ಬಿಟ್ಟೆ ನಾನು. ಒಂದು ಕಡೆ ಈ ಕಡೆ ಜಮೀನು, ಅಲ್ಲಿಯೂ ₹1 RSS ಬಿಟ್ಟು RSS ಅಲ್ಲಿ ಯಾವ್ದು ಸಂಪಾದನೆ ಇರಲ್ಲ. ನನ್ಗೆ ಅನ್ಸೋದು ಅಪ್ಪ ತೋಟದಲ್ಲಿದ್ರೆ ಏನಾದ್ರು ಒಂದು ₹4 ಸಿಕ್ತಿತ್ತು, ಅದನ್ನೂ ಇಲ್ಲ ಇದನ್ನೂ ಇಲ್ಲ ಅನ್ನೋ ಥರ ಆಯ್ತಲ್ಲಪ್ಪ ಇವಾಗ ಅಂತ ಬೇಜಾರಾಗ್ತಿತ್ತು. ಹಂಗೆ ಹೋಗೋಣ ಸರ್, ಸ್ವಲ್ಪ ಇವರು ಬೆಳ್ಳುಳ್ಳಿ ಎಲ್ಲ ಬೆಳೀತಾ ಇದಾರೆ, ಮೆಣಸಿನಕಾಯಿ ಬೆಳೀತಾ ಇದಾರೆ, ನಮ್ಮ ಮನೆಗೆ ಮಾಡ್ಕೊಳ್ತಾ ಇರೋದಲ್ಲ. ಈರುಳ್ಳಿ ನೋಡದೇ ಇರೋ ತರಕಾರಿಗಳಿಲ್ಲ, ನೋಡದೇ ಇರೋ ಹಣ್ಣುಗಳಿಲ್ಲ ಇಲ್ಲೆಲ್ಲ. ಆಮೇಲೆ ನನಗೇನ್ ಅನ್ಸುತ್ತೆ, ಸಂಪಾದನೆ ಇರ್ಲಿಲ್ವಲ್ಲ RSS ಅಲ್ಲಿ, ಮತ್ತೆ ನಮ್ಗೆ ಅವಾಗ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಫೀಲ್ ಆಗೋದೇನು ಅಂದ್ರೆ ಬೇಕಿತ್ತ ನನಗಿದು ಅಂತ ಅನಿಸ್ತಿತ್ತು. ಅಲ್ಲೊಂದು 4 ವರ್ಷ ನಾನು ಟೈಮ್ ಕೊಟ್ಟಾಗ ಸರ್ ನನಗೇನಾಯ್ತು, ಅಲ್ಲಿ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಕ್ಕಿದ್ರು. ಅವ್ರಿಗೆ ನನ್ನ ಟ್ಯಾಲೆಂಟ್ ಗೊತ್ತಾಗ್ತಿತ್ತು.